ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇದು ನಾನೇ ಬರೆದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿರೋ ಕಥೆ. ಕೆಣಕುತ್ತಿದೆ ನಿನ್ನ ಕಣ್ಣೋಟ ಅಂತ ಕಥೆಯ ಹೆಸರು. ಅದರ ಮುಂದುವರೆದ ಭಾಗ ಇದು. ಪ್ಲೀಸ್ ಎಲ್ಲರೂ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯ ಹೆಸರು ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಅದರ ಮುಂದುವರೆದ ಭಾಗ ಇದು. ಯಾವನಯ್ಯ ಅದು? ಕಣ್ಣಿನ ನೆತ್ತಿ ಮೇಲಿಟ್ಕೊಂಡು ಓಡಾಡಿಯಾ? ಸ್ವಲ್ಪ ಯಾಮಾರಿದ್ರು ನನ್ನ ತಲೆನೇ ಹೋಗ್ಬಿಡೋದು. ನಿಂದೇನು ಎದೆನಾ ಕಲ್ ಬಂಡೆನಾ? ಯಪ್ಪ ನನ್ನ ತಲೆ. ಕಣ್ಣು ಮುಚ್ಚಿ ತಲೆ ಉಜ್ಜುತ್ತಾ ಒಂದೇ ಸಮನೆ ಅವಳ ಹಳ್ಳಿ ಸ್ಟೈಲಲ್ಲಿ ಬೈತಾನೇ ಇದ್ದಳು ಪ್ರಾರ್ಥನಾ. ಸಿಟ್ಟು ಬಂದಾಗ ಅವಳಿಗೆ ಆಟೋಮ್ಯಾಟಿಕ್ಕಾಗಿ ಆ ಭಾಷೆ ಬರುತ್ತೆ. ಶರಶ್ಚಂದ್ರ ಬಿದ್ದಿದ್ದ ಪುಸ್ತಕ ಎತ್ತಿಕೊಳ್ಳುತ್ತಿದ್ದವ ಮೇಲೆದ್ದ. ಅದೇ ಸಮಯಕ್ಕೆ ಇವಳೂ ಕಣ್ಣು ಬಿಟ್ಟು ನೋಡಿ ಉಗುಳು ನುಂಗಿದಳು. ಟ್ರಿಮ್ ಮಾಡಿದ್ದ ಗಡ್ಡ, ಮೀಸೆ, ಹಣೆಯ ಮೇಲೆಲ್ಲ ಹರಡಿದ್ದ ಕೆಂಚು ಕೂದಲು, ಕಣ್ಣಿಗೆ ಕಪ್ಪು ಕೂಲಿಂಗ್ ಗ್ಲಾಸ್, ಎತ್ತರದ ಆಳು ನೋಡಿ ಬೆವತೇ ಹೋದಳು ಪ್ರಾರ್ಥನಾ. ಪಕ್ಕದಲ್ಲಿದ್ದ ತನ್ನ ಗೆಳತಿಯ ಕಿವಿಲಿ, ಯಾರೋ ದೊಡ್ಡ ಮನ್ಸ ಇರಬೇಕು ಕಣೆ, ನಮ್ಮ ಕಾಲೇಜವ್ರೆಯಾ, ನೋಡು ಹೆಂಗೆಲ್ಲ ನಮ್ಮನ್ನೇ ನೋಡ್ತಾವ್ರೆ ಕಣ್ಣು ಬಾಯಿ ಬಿಟ್ಕೊಂಡು. ಥತ್, ಏನೇನೋ ಅಂದ್ಬಿಟ್ನಲ್ಲೇ. ಇಲ್ಲೇ ಇದ್ದರೆ ಅಷ್ಟೇ ಕಥೆ. ಓಡನ ಬಾರೆ. ತೊಟ್ಟಿದ್ದ ಲಂಗ ಎತ್ತಿ ಹಿಡಿದು ಓಟಕ್ಕಿತ್ತರು ಇಬ್ಬರು. ಇವನಿಗೋ ನಗಬೇಕೋ ಅಳಬೇಕೋ ಬೈಬೇಕೋ ಗೊತ್ತಾಗದೆ ಕಣ್ ಬಿಡೋ ಪರಿಸ್ಥಿತಿ. ದೊಡ್ಡದಾದ ಉಸಿರು ತೆಗೆದು ಸ್ಟುಪಿಡ್ ಗರ್ಲ್ ಅಂತ ಬೈದುಕೊಂಡು ತನ್ನ ಚೇಂಬರ್ಗೆ ತೆರಳಿದ. ಅಂದು ಅವರಿಬ್ಬರ ಕಾಲೇಜ್ ಪ್ರಾರಂಭವಾದ ದಿನ. ಫಸ್ಟ್ ಇಯರ್ BSc ಇಬ್ಬರೂ ಕೂಡ. ಸೆಕೆಂಡ್ ಇಯರ್ ಅವರಿಗೆಲ್ಲ ಮೊದಲೇ ಕಾಲೇಜ್ ಪ್ರಾರಂಭವಾಗಿತ್ತು. ಇಬ್ಬರೂ ಓಡಿದ್ದೇನೋ ನಿಜ, ಕ್ಲಾಸ್ ರೂಮ್ ಯಾವುದು ಗೊತ್ತಿರಬೇಕಲ್ಲ. ಅಷ್ಟರಲ್ಲೇ, ಯಾವಳೆ ನೀನು? ಏನೇ ನಿನ್ನ ಹೆಸರು? ಹಳ್ಳಿ ಗಮಾರಿ ಥರ ಇದೆಯಾ? ನಮ್ಮ ಪ್ರೊಫೆಸರ್ ಅವರನ್ನೇ ಬೈಯೋಷ್ಟು ಕೊಬ್ಬ. ಮಂಡಿ ತನಕ ಇರುವ ಸ್ಕರ್ಟ್, ಟಾಪ್, ಬಾಬ್ ಮಾಡಿರೋ ಕೆಂಚು ಕೂದಲು, ಹಾಲಿನಂಥ ಮೈಬಣ್ಣ, ಒಟ್ಟಿನಲ್ಲಿ ಮಾಡರ್ನ್ ಸುಂದರಿ ಅವಳು. ಇವಳೇ ಶಾಂಭವಿ, ಶರಶ್ಚಂದ್ರನ ತಂಗಿ. ಇದೇ ಕಾಲೇಜಿನ ಮೊದಲ ವರ್ಷದ BSc ಸ್ಟೂಡೆಂಟ್. ಬಿಡೆ ಶಾಂಭವಿ, ನಮ್ಮ ಹಾಗೆ ಕಾಲೇಜ್ಗೆ ಹೊಸಬಳು. ಕಮ್ ಲೆಟ್ಸ್ ಗೋ. ಅವಳ ಗೆಳತಿ ಕಲ್ಪನಾ ಸಮಾಧಾನ ಮಾಡಿ ಅಲ್ಲಿಂದ ಕರೆದುಕೊಂಡು ಹೋದಳು. ಇವಳನ್ನೊಮ್ಮೆ ಕೆಕ್ಕರಿಸಿ ನೋಡಿ ಗೆಳತಿಯ ಜೊತೆ ಹೊರಟಳು. ಅಷ್ಟಕ್ಕೂ ಬಾಯಿ ಬಿಟ್ಟು ಕಣ್ ಬಿಟ್ಟು ಉಸಿರು ಬಿಗಿಹಿಡಿದು ಅವಳನ್ನೇ ನೋಡ್ತಾ ಇದ್ದ ಇಬ್ಬರೂ ಈಗ ಸಲೀಸಾಗಿ ಉಸಿರಾಡತೊಡಗಿದರು. ಯಪ್ಪ, ಏನೇ ಇದು? ಬಿರುಗಾಳಿ ಬಂದು ಹೋದಂಗಾಯ್ತು. ಏನು ಬಟ್ಟೆನೇ ಅವಳ್ದು? ನೆಟ್ಗೆ ಬಟ್ಟೆ ಹಾಕೊಳ್ಳೋಕ್ಕೆ ದೊಡ್ಡ ರೋಗ ಈ ಪ್ಯಾಟೆ ಜನಕ್ಕೆ ಅಂತೀನಿ. ಮಮ್ಮಿ, ನಾನು ಹೇಳಿಲ್ವೇನೆ ಆ ವಯ್ಯ ಇದೇ ಕಾಲೇಜವ್ರು ಇರಬೇಕು ಅಂತ? ಇಲ್ಲೇ ಪ್ರೊಫೆಸರ್ ಅಂತಲೇ. ಏನೇ ಮಾಡೋದೀಗ? ತಲೆ ಮೇಲೆ ಕೈ ಹೊತ್ತಳು ಪ್ರಾರ್ಥನಾ. ಏನಾಗಕ್ಕಿಲ್ಲ, ಸುಮ್ಕಿರೆ ಪಾರಿ. ಮೊದಲು ಕ್ಲಾಸ್ ರೂಮ್ ಹುಡಿಕೊಂಡು ಕುಂತ್ಕೊಳ್ಳೋಣ. ಆಮೇಲೆ ಆ ವಯ್ಯನ ಹುಡಿಕೊಂಡು ಸ್ಟಾಫ್ ರೂಮ್ಗೆ ಹೋಗಿ ಸಾರಿ ಕೇಳಿದ್ರಾತು. ಬಾ. ಅವಳನ್ನು ಎಳೆದುಕೊಂಡೇ ಹೋದಳು ಪ್ರಾರ್ಥನಾ ಕ್ಲಾಸ್ ರೂಮ್ ಹುಡ್ಕೋದಕ್ಕೆ. ಇವರಿಬ್ಬರು ಮಾತಾಡೋದು ಅವರ ಹಳ್ಳಿ ಭಾಷೆಯಲ್ಲೇ. ಹೌದಲ್ವಾ? ಹಾಗೆ ಮಾಡೋಣ ಮಮ್ಮಿ. ಅದಕ್ಕೆ ನೋಡು, ನೀನಂದರೆ ಶಾನೆ ಇಷ್ಟ ನನಗೆ. ನನ್ನ ಮುದ್ದು ಗೆಳ್ತಿ ನೀನು. ಸಾಕು ಅಂತೂ ಅವರಿವರನ್ನು ವಿಚಾರಿಸ್ತಾ ತಮ್ಮ ಕ್ಲಾಸ್ ರೂಮಿಗೆ ಬಂದು ಉಸ್ಸಪ್ಪ ಎಂದು ಉಸಿರು ಬಿಟ್ಟಿದ್ದರು ಗೆಳತಿಯರಿಬ್ಬರು. ನೋಡ್ತಾರೆ, ಅದೇ ಬಿರುಗಾಳಿನೂ ಅಲ್ಲೇ ಇದೆ. ಮುಖ ನೋಡಿಕೊಂಡ್ರು. ನೋಡೆ ಕಲ್ಪಿ, ಹಳ್ಳಿ ಗಮಾರಿನೂ ಇದೇ ಕ್ಲಾಸು. ಬರಲಿ, ಒಂದಿನ ಸರಿಯಾಗಿ ಮಾಡ್ತೀನಿ ಇವಳಿಗೆ, ಹಲ್ಲು ಕಡಿದಳು ಶಾಂಭವಿ. ಆ ದಿನ ಹೆಚ್ಚೇನೂ ವಿಷಯವಿಲ್ಲದೆ ಕ್ಲಾಸ್ಗೆ ಬಂದಿದ್ದ ಲೆಕ್ಚರರ್ಗಳಿಗೆ ತಮ್ಮ ಪರಿಚಯ ಮಾಡಿಕೊಡುವುದರಲ್ಲೇ ಮುಗಿಯಿತು. ಮೊದಲ ದಿನವಲ್ಲವೇ? ಮಮ್ಮಿ, ಬಚಾವ್ ಕಣೆ ನಾನು. ಆ ಪ್ರೊಫೆಸರ್ ನಮಗೆ ಕ್ಲಾಸ್ ತಗೊಳ್ಳಲ್ಲ ಅನ್ನಿಸ್ತದೆ. ಆದರೂ ಯಾವುದಕ್ಕೂ ಒಂದ್ಸಲ ಅವ್ರ ಹತ್ರ ಸಾರಿ ಕೇಳಿ ಓಡ್ ಬಂದ್ಬಿಡ್ತೀನಿ. ಇರೇ ಪಾರಿ, ಕ್ಲಾಸ್ ಮುಗ್ದದಲ್ಲ. ಹುಡ್ಕನ ಹೊರಟರು ಇಬ್ಬರು. ಕಾಲೇಜ್ ಸುತ್ತುತ್ತಾ ತಾವು ಬಂದಿದ್ದು ನೆನೆದ್ರು ಇಬ್ಬರು. ಮಮ್ಮಿ, ಎಷ್ಟು ದೊಡ್ಡ ಕಾಲೇಜು ಅಲ್ವೇನೆ ನಮ್ಮದು. ಹಾಗೆ ನಮ್ಮ ಹಾಸ್ಟೆಲ್ ಕೂಡ ಎಷ್ಟು ಚಂದ ಅಲ್ವೇನೆ. ಎಷ್ಟು ದೊಡ್ಡದಾದ ಹಾಸ್ಟೆಲ್. ಹೌದು ಪಾರಿ, 3 ಅಂತಸ್ತಿನ ಕಟ್ಟಡ, ಸುಸಜ್ಜಿತ ರೂಮ್ಗಳು. ನಿಜವಾಗ್ಲೂ ಚಂದಾಗದೆ ಕಣೆ. ನಮಗೆ ಇಂಥ ಕಾಲೇಜು ಹಾಸ್ಟೆಲ್ಲು ಸಿಕ್ಕಿರೋದು ಪುಣ್ಯನೇ. ಅವರಂತಿರೋದು ನಿಜವೇ. ಅಂಥದ್ದೇ ಹಾಸ್ಟೆಲ್ ಅದು. ಕಾಲೇಜಿನ ಕಾಂಪೌಂಡ್ ಹೊರಗಡೆನೇ ಕಟ್ಟಿಸಿರೋ ಕಾಲೇಜ್ ಹಾಸ್ಟೆಲ್ ಅದು. 3 ಅಂತಸ್ತಿನ ಬಿಲ್ಡಿಂಗ್. ಒಂದೊಂದು ಅಂತಸ್ತಿನಲ್ಲಿ 2 ಪಾರ್ಟಿಷನ್. ಒಂದೊಂದು ಪಾರ್ಟಿಷನ್ನಲ್ಲೂ 2 ರೂಮ್ಗಳು. ಒಂದೊಂದು ರೂಮಲ್ಲೂ 4 ಹುಡುಗಿಯರಿರಲು ವ್ಯವಸ್ಥೆ ಇದೆ ಅಲ್ಲಿ. ದೂರದಿಂದ ಕಲಿಕೆಗಾಗಿ ಬರುವ ಹುಡುಗಿಯರಿಗಾಗಿಯೇ ಕಾಲೇಜಿನವರು ನಿರ್ಮಿಸಿದ ಹಾಸ್ಟೆಲ್ ಅದು. ಹೌದು ಮಮ್ಮಿ,
ಇದು ದೊಡ್ಡ ದೊಡ್ಡ ಜನ ಓದೋ ಕಾಲೇಜು, ನನ್ನಂಥವ್ರಿಗೆ ಸಿಕ್ಕಿದ್ದು ಹೆಚ್ಚೇ. ನಿಂಗೆ ಯಾಕೆ ಸಿಗ್ತಿರ್ಲಿಲ್ಲ? ಮೆರಿಟ್ ತಗೊಂಡಿದೀಯ ನೀನು, ಸಿಗಲೇಬೇಕಿತ್ತು. ಎಲ್ಲದರಲ್ಲೂ ಮುಂದಿದ್ದೀ ನೀನು. ಚಂದ ಹಾಡ್ತೀಯ, ಓದಲ್ಲಿ ಹೆಂಗೂ ಮೆರಿಟ್ ಸ್ಟೂಡೆಂಟು. ಸೀಟ್ ಯಾಕೆ ಕೊಡೋಕ್ಕಿಲ್ಲ ಅಂದರು? ನಾನಾದರೆ ದುಡ್ಡು ಸುರಿದೀವ್ನಿ, ನಿನ್ನ ಬಿಟ್ಟು ಬ್ಯಾರೆ ಕಾಲೇಜ್ಗೆ ಹೋಗೋಕ್ಕಾಗ್ದೆ. ಅದು ಬಿಡು, ಬಾ ಅವಯ್ಯ ಪ್ರೊಫೆಸರ್ ಎಲ್ಲವರೋ ನೋಡೋಣ. ಮಮ್ಮಿ, ನೀನು ನಿನ್ನ ಮನೆ ಜನ ಇಲ್ಲಾಂದಿದ್ರೆ ನಾನು ಇಷ್ಟೊತ್ತಿಗೆ ಬದುಕೇ ಇರ್ತಿರ್ಲಿಲ್ಲ ಕಣೆ. ನಿಮ್ಮೆಲ್ಲರ ಋಣ ನನ್ನ ಮ್ಯಾಲದೆ. ಆಗ್ತೀನಿ ನೋಡು, ಎಂಥ ಮಾತಾಡಿಯ ನೋಡು. ಮತ್ತೆ ನಮ್ಮಿಬ್ಬರ ಮಧ್ಯ ಋಣದ ಮಾತೆಲ್ಲ ಬೇಕಾ? ಸಾರಿ ಕಣೆ, ಏನೋ ಅಂದ್ಬಿಟ್ಟೆ, ಕ್ಷಮಿಸ್ಬಿಡು, ಕೈ ಮುಗಿತೀನಿ. ಅದೇನು ಬೇಡ, ಬಾ ಈಗ. ಇಬ್ಬರು ಹೊರಟರು. ಪ್ಲೀಸ್ ನನ್ನ ಚಾನೆಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.